ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಲಾಸ್ಟ್ ವೀಕು ವಿಡಿಯೋ ಆಗಿರುತ್ತೆ. ಯೂಟ್ಯೂಬ್ದೆಲ್ಲ ಹೊಸದು ಏನೇನೋ ಅಪ್ಡೇಟ್ ಬಂದು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ. ಆ ರೂಲ್ಸ್ ಎಲ್ಲ ಕೇಳಿಬಿಟ್ಟು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲು. ಯಾಕಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ಥರ ಎಲ್ಲ ರೂಲ್ಸು ತುಂಬ ತೊಗೊಂಬಂದಿದ್ದಾರೆ. ಕೆಲವೊಂದು ವಿಡಿಯೋ ಮಾಡೋರಿಗೆಲ್ಲ AI ವೀಡಿಯೋಸು ಮತ್ತು ಫೇಸ್ಲೆಸ್ ವೀಡಿಯೋಸು ಸುಮಾರು ಏನೇನೋ ಅವ್ರದ್ದು ಒಂದು ಇಷ್ಟುದ್ದಲ್ಲ ಇಷ್ಟಿದೆ. ಸೊ ಅವನ್ನೆಲ್ಲ ಅವರು ಎಲ್ಲ ಡಿಲೀಟ್ ಮಾಡೋದು ಆ ಥರ ಎಲ್ಲ ನಡೀತಿತ್ತು. ಸೊ ಅವ್ರು ಕೇಳಿಬಿಟ್ಟು ನನಗೂ ಇಂಟ್ರೆಸ್ಟ್ ಹೋಗಿತ್ತು. ಹೋಗಲಿ ಕಂಟಿನ್ಯೂ ಮಾಡೋಣ ಅಂಥೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಹುಷಾರಿಲ್ಲ ಅಂಥೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. ಹುಷಾರಿಲ್ಲ ಅಂದರೆ ಸ್ಕಿನ್ ಅಲರ್ಜಿ ಥರ ಆಗಿತ್ತು ಅವನಿಗೇನೋ. ಸೊ ನೋಡಿ, ನನ್ನ ಹತ್ರ ಇದ್ದರೆ ಸುಮ್ಮನೆ ಇರಲ್ಲ ಅಂಥೇಳಿ ಹಸ್ಬೆಂಡ್ ಹತ್ರ ಕಳಿಸಿದ್ದೀನಿ ಒಳಗಡೆ. ಡಾಕ್ಟರ್ ಹತ್ರ ಮಾತಾಡಿಕೊಂಡು ನಾನಿದ್ದರೆ ಒಂಥರ ಕಿರಿಕಿರಿ ಮಾಡ್ತಿರ್ತಾನೆ ಅವನು. ಅವರಪ್ಪನ ಹತ್ರ ಆದರೆ ಸೈಲೆಂಟಾಗಿರ್ತಾನೆ. ಜಸ್ಟ್ ಕೈಯಲ್ಲಿ ಮಾತ್ರ ಅಲರ್ಜಿ ಥರ ಆಗಿತ್ತು. ಯಾಕೆ ಬೇಕು ಮಕ್ಳದು ಮೊದಲೇ ಸೆನ್ಸಿಟಿವ್ ಸ್ಕಿನ್ ಅಂಥೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. ನೋಡಿ ಎಲ್ಲ ಪಾಪ ಕ್ಲೀನಾಗಿ ತೋರಿಸ್ಕೊಂತ ಇದ್ದಾನೆ. ಅದೆಲ್ಲ ನೀಟಾಗಿ ಮಾಡ್ತಾನೆ ನನ್ನ ಮಗ. ಅದೇ ಅವರಪ್ಪ ಇದ್ದಾಗ ಮಾತು. ಅವರಪ್ಪ ಎಲ್ಲ ಮಕ್ಕಳು ಇಷ್ಟೇ ಅನಿಸುತ್ತೆ. ಅವರಪ್ಪರ ಮಾತು ಮಾತ್ರ ಕ್ಲೀನಾಗಿ ಕೇಳ್ತಾರೆ. ನಮ್ಮ ಮಾತು ಮಾತ್ರ ಏನು ಕಿವಿಗೆ ಹಾಕೊಳ್ಳಲ್ಲ ಅವರಿಗೆ. ಎಲ್ಲ ಮಕ್ಕಳು ಇದೇ ಕತೆ ನೋಡು. ಎಲ್ಲ ಅವ್ರ ಬಾಡಿ ಫುಲ್ ಚೆಕ್ ಮಾಡಿ ನೋಡಿ ಅಲರ್ಜಿ ಆಗಿದೆಯಾ ಇಲ್ಲಿ ಏನು ಅಂತ ಈ ಥರ ಮಾಡ್ತಾರೆ. ಹೊಸ್ದಾಗಿ ಏನಾದ್ರು ಟ್ರೈ ಮಾಡಿದರೆ ಇಲ್ಲ ಹೊಸ್ದಾಗಿ ಬಟ್ಟೆ ತಂದು ಹಾಕಿದರೆ ಏನು ಆ ಥರ ಏನೂ ಮಾಡಿಲ್ಲ. ಆದರೂ ಏನಕ್ಕೋ ಗೊತ್ತಿಲ್ಲ ಈ ಥರ ರ್ಯಾಷಸ್ ಆಗಿತ್ತು. ಅದಕ್ಕೆ ಅವರು ಒಂದು ಸ್ವಲ್ಪ ಕ್ರೀಮೆಲ್ಲ ಬರ್ಕೊಟ್ಟಿದ್ರು. ಇಲ್ಲಿ ನೋಡಿ ಪ್ಲೇ ಏರಿಯಾ ಚೆನ್ನಾಗಿ ಮಾಡಿದ್ರಲ್ಲ ಮಕ್ಕಳಿಗೆಲ್ಲ. ಮತ್ತು ಈವ್ನಿಂಗ್ ಬಂದು ನನ್ನ ಅಳಿಯ ಬಂದಿದ್ದ. ಇವನು ನಮ್ಮ ಅಣ್ಣನ ಮಗ ಸತ್ಯ ಅಂಥೇಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಮತ್ತು ಅವ್ನು ಕರ್ಕೊಂಡು ಮಾಲ್ಗೆ ಹೋದ್ವಿ. ನಮ್ಮಮ್ಮ, ನಾನು, ನನ್ನ ಅಳಿಯ, ಪಾಪು 3 ಜನ ಹೋಗಿದ್ವಿ. ಹಸ್ಬೆಂಡ್ ಫುಲ್ ಬ್ಯುಸಿ ಇದ್ದರು, ಅವ್ರೇನು ಬಂದಿರಲಿಲ್ಲ. ಸೊ ಇವ್ರಿಗೂ ತೋರಿಸ್ಕೊಂಬರೋಣ ಅಂಥೇಳಿ ಅವನಿಗೆ 2 ಡೇಸ್ ಅಷ್ಟೇ ಲೀವ್ ಇದ್ದಿದ್ದು. 1 ಡೇ ಫುಲ್ ಮನೇಲೇ ಇದ್ದ. ನಮ್ಮ ಅತ್ತೆ ಬಂದಿದ್ದರು. ಅತ್ತೆ ಮತ್ತು ಸತ್ಯ ಎಲ್ಲರೂ ಮನೇಲಿ ಬಂದಿರೋದ್ರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ಆಮೇಲೆ ಈವ್ನಿಂಗು ನಾಳೆ ಹೋಗ್ತಾನೆ ಅನ್ಬೇಕಾದ್ರೆ ಮಾಲಿಗೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಲಾಸ್ಟ್ ಟೈಮ್ ಏನೆಲ್ಲ ಟ್ರೈ ಮಾಡದೇ ಇದ್ವಿ. ಲಾಸ್ಟ್ ಟೈಮು ಈ ಟ್ರೈನಲ್ಲಿ ಹೋಗಿರಲಿಲ್ಲ ನೋಡಿ. ನಾನು ಪಾಪು ಟ್ರೈನಲ್ಲಿ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮಲ್ಲಿ ಏನೆಲ್ಲ ಆಟ ಆಡಿರಲಿಲ್ಲ, ಏನೆಲ್ಲ ಪ್ಲೇಸ್ ನೋಡಿರಲಿಲ್ಲ. ಅದರಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ನೋಡಿ ಈ ಚಿಕ್ಕ ಟ್ರೈನಲ್ಲಿ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಅದು ಒಂದು ರೌಂಡ್ ಹಾಕಿಸ್ತಾರೆ, ಅದಕ್ಕೆ 100 ರೂಪೀಸು. ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ಲಿ ನೋಡಿ. ಒಂಥರ ಚೆನ್ನಾಗಿದೆ ಗೊತ್ತಾ ಈ ಟ್ರೈನು. ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ನೋಡಿ. ಫಸ್ಟ್ ಇದರಲ್ಲಿ ಫುಲ್ ಲೋಡ್ ಗಾಡಿ ಥರ ಮಾಡಿದ್ರೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾನೆ ಪಾಪು. ವಿಂಡೋ ಸೀಟ್ ಅವ್ರಿಗೆ ಅದು. ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅವನು ನೋಡಿಕೊಂಡು. ಆಮೇಲೆ ಟ್ರೈನಿಂದ ಇಳಿದು ಒಂದು ರೌಂಡ್ ಎಲ್ಲ ಸುತ್ತಾಡ್ಕೊಂಡಿದ್ವಿ. ಅವನು ಎತ್ಕೊಂಡು ಯಾರು ಸುತ್ತರಿಸ್ತಾರೆ ಅಂದರೆ ಅವ್ರ ಜೊತೆನೇ ಇರ್ತಾನೆ ನೋಡಿ. ಲಾಸ್ಟ್ ಟೈಮ್ ಕೂತ್ಕೊಂಡಿದ್ನಲ್ಲ, ಅದು ಇಷ್ಟ ಆಗಿಬಿಟ್ಟಿದೆ, ಮತ್ತೆ ಅದ್ರ ಮೇಲೆ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಬೇರೆ ಎಲ್ಲೋ ಯೋಚನೆ ಮಾಡ್ತಾಯಿದ್ದಾನೆ. ನೆಕ್ಸ್ಟ್ ಬೈಕ್ ಮೇಲೆ ಕೂರಿಸ್ತಾ ಸತ್ಯ ನೋಡಿ. ಲಾಸ್ಟ್ ಟೈಮ್ ಬಂದಿದ್ನಲ್ಲ ಅಂಥೇಳಿ ಯೋಚನೆ ಮಾಡ್ತಾಯಿದ್ದಾನೆ. ಅವನಿಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಬಂದಾಗ ಫುಲ್ಲು ಎಕ್ಸೈಟ್ಮೆಂಟು ಅದೆಲ್ಲ ಇತ್ತು. ಇವಾಗ ಸೆಕೆಂಡ್ ಟೈಮ್ ಬಂದಿರೋದಲ್ವ, ಅವನಿಗೆಲ್ಲ ಗೊತ್ತಾಗಿದೆ ಎಲ್ಲಿ ಬಂದಿದ್ನಲ್ಲ ಅಂಥೇಳಿ. ಮಕ್ಕಳಿಗೆಲ್ಲ ಬೇಗ ಗೊತ್ತಾಗ್ಬಿಡುತ್ತೆ ನೋಡಿ. ಅದರಲ್ಲಿ ಆಟ ಆಡಿಸ್ಕೊಂಡು ಮತ್ತು ಇದು ರೈಡಿಂಗ್ದು, ಅದರಲ್ಲೂ ಸುಮ್ಮನೆ ಬಟನ್ ಕಾಣಿಸ್ತಿದೆ ಅಂಥೇಳಿ ಅದನ್ನು ಹೊತ್ಕೊಂಡು ಕೂತ್ಕೊಂಡಿದ್ದ ನೋಡಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ನನ್ನ ಮಗ.
ಇದರಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ಅಂದರೆ ಒಳ್ಳೆ ಡ್ರೈವರ್ ಥರ ಫೀಲ್ ಆಗ್ತಿತ್ತೇನೋ ಅವನಿಗೆ. ಆ ಕಡೆ ಈ ಕಡೆ ಎಲ್ಲೋ ನೋಡಿಕೊಂಡು ಅಲ್ಲಿ ಸತ್ಯ ಮಾತಾಡಿಸಿದ್ರೆ ಅವ್ನು ಮಾತಾಡಿಸ್ಕೊಂಡು ನೋಡಿ ಫುಲ್ಲು ಸ್ಕ್ರೀನ್ ನೋಡಿಕೊಂಡು ಡ್ರೈವಿಂಗ್ ಮಾಡ್ತಾನೆ, ಸ್ಟೇರಿಂಗ್ ತಿರುಗಿಸ್ತಾ ಇದ್ದಾನೆ. ಅವನಿಗೇನೋ ಒಂಥರ ಖುಷಿ, ಆ ಲೈಟು, ಆ ಸ್ಕ್ರೀನು, ಕಲರ್ ಚೇಂಜ್ ಆಗ್ತಾ ಇರುತ್ತೆ ಲೈಟರ್ಸ್ ಎಲ್ಲನೂ. ಆಮೇಲೆ ಇಲ್ಲಿ ಫೀಲ್ಡಿಗೆ ದೊಡ್ಡದು ಆಲ್ತಾ ಇರ್ತಾರಲ್ಲ ಸೆಂಟ್ರಲ್ಲಿ, ಅಲ್ಲಿಗೆ ಬಿಟ್ಟರೆ ನೋಡಿ ಬರೋಕ್ಕೆ ರೆಡಿ ಇಲ್ಲ. ಒಬ್ಬನಿಗೆ ಬಿಡಬೇಕಂತೆ ನಡ್ಕೊಂಬರೋಕ್ಕೆ, ಅವನಿಗೆ ಫುಲ್ ಖುಷಿ. ಆ ಟೈಲ್ಸ್ ಬೇರೆ ಫುಲ್ಲು ಸ್ಮೂತ್ ಇದೆ. ಮತ್ತು ಥರ್ಡ್ ಫ್ಲೋರಿಗೆ ಹೋಗಿ ತಿನ್ನೋಕ್ಕೆ ತಗೊಂಡು 5 ಸ್ಟಾರ್ ಚಿಕನ್ ತೊಗೊಂಡಿದ್ವಿ. ಮತ್ತು ತಿಂದುಬಿಟ್ಟು ಮನೆ ಕಡೆ ಹೊರಟ್ವಿ. ಒಂಥರ ಚೆನ್ನಾಗಿ ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಬಟರ್ಫ್ಲೈ ಇತ್ತು, ನೀವು ಲಾಸ್ಟ್ ವೀಡಿಯೋ ಅಬ್ಸರ್ವ್ ಮಾಡಿ. ಇವಾಗ ಬಟರ್ಫ್ಲೈಸೇ ಇಲ್ಲ, ಎಲ್ಲ ಫುಲ್ ತೆಗೆದುಬಿಟ್ಟಾರೆ. ಹೋಗಿ 1 ಮಂತನೂ ಆಗಿಲ್ಲ ಇನ್ನೂ. ಮತ್ತೆ ಅವನಿಗೆ ಕಾರಲ್ಲಿ ಕೂರಿಸ್ಬೇಕು ಅಂಥೇಳಿ ಮತ್ತೆ ಕಾರಲ್ಲಿ ಆಟ ಆಡಿದ್ನಲ್ಲ, ಮತ್ತೆ ಅದು ನೋಡಿದ ತಕ್ಷಣ ಮತ್ತೆ ಕುತ್ಕೋಬೇಕು ಅಂತ ಸ್ಟಾರ್ಟು. ಮತ್ತೆ ಆ ಕಾರಲ್ಲಿ ಕೂರಿಸಿ ರೌಂಡ್ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಮಕ್ಳಿಗೆ ಒಂದ್ಸರಿ ನೋಡಿದ್ದು ಎಷ್ಟು ಚೆನ್ನಾಗಿ ನೆನಪಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ. ಮತ್ತೆ ಹೊರಗಡೆ ಬಂದರೆ ಮತ್ತೆ ಒಳಗಡೆ ಹೋಗ್ಬೇಕಂತ ಇಷ್ಟ ಅವನಿಗೆ. ಮತ್ತೆ ಒಳಗಡೆ ಹೋಗ್ತಿದ್ದಾನೆ ನೋಡಿ. ಅವ್ನು ಎತ್ಕೊಂಬಂದು ಬಿಟ್ಟಂಗೆಲ್ಲ ಇವನು ಓಡೋದು. ಮತ್ತೆ ನೋಡಿ ಬಿದ್ದು ಹಠ ಮಾಡಿಕೊಂಡು ಅವ್ನು ಎತ್ಕೊಂಡ್ರೆ ಫುಲ್ ಬರೋಕ್ಕೆ ರೆಡಿ ಇಲ್ಲ ನೋಡಿ, ಅಲ್ಲೇ ಒದ್ದಾಡೋದು. ಬಿಡು ನನಗೆ ಒಳಗಡೆ ಹೋಗಬೇಕು ಅಂತ ಮೂತಿ ಹಿಂಗೆ ಮಾಡ್ಕೊಂಡು ನೋಡಿ. ಮತ್ತೆ ಮನೆ ಕಡೆ ಬಂದ್ವಿ. ಆಟೋದಲ್ಲಿ 3 ಜನನು. ಆಟೋದಲ್ಲಿ ಬರಬೇಕಾರಂತೂ ಸುಮ್ಮನೆ ಇದ್ದಿಲ್ಲ. ಮತ್ತು ಫೋಟೋಸ್ ತಗೊಂಡು, ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿತ್ತು ನೋಡಿ. ನಮ್ಮಮ್ಮ 1-2 ಫೋಟೋ ತೆಗ್ದಿದ್ದಾರೆ ಪಾಪ, ಅವ್ರು ಫಸ್ಟ್ ಟೈಮ್ ಫೋಟೋ ತೆಗೆದಿದ್ದು. ಚೆನ್ನಾಗಿ ತೆಗ್ದಿದ್ದಾರೆ, ನಂದು, ಪಾಪುಂದು, ನನ್ನ ಅಳಿಯಂದು. ಸೊ ಇದಾಗಿತ್ತು ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.